ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಂಜಿತಾ. ನನ್ನ ಏಜ್ ಬಂದು 30. ನನಗಿಬ್ಬರು ಮಕ್ಕಳಿದ್ದಾರೆ. ಆ ದೇವರು ನನ್ನ ಹಣೆ ಬರ ಇಷ್ಟೇ ಬರೆದಿದ್ದಾರೆ. ನನಗೆ ಗಂಡನನ್ನು ಬೇಗ ಕರೆದುಕೊಂಡು ಹೋಗಿದ್ದಾರೆ. ನಾನು ಒಂದು ಪುಟ್ಟ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು, ಅತ್ತೆ, ಮಕ್ಕಳು, ಮಾವ ಇಷ್ಟು ಜನ ಇರ್ತಾರೆ. ಗಂಡ ಸತ್ತೋಗಿದ್ದರಿಂದ ನಾವೆಲ್ಲ ಒಟ್ಟಿಗೆ ಇರ್ತೀವಿ. ಈಗ ಗಂಡ ಬಂದುಬಿಟ್ಟು ಫಸ್ಟ್ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದ. ಶಾಕ್ ಹೊಡೆದ್ಬಿಟ್ಟು ಸತ್ತು ಹೋದ. ಆವಾಗಿಂದ ಮಕ್ಕಳು ನಾನೇ ನೋಡ್ಕೊಳ್ತಾ ಇದ್ದೀನಿ. ಅತ್ತೆ ಯಾವಾಗ ನನ್ನ ಬೈತಾನೇ ಇರ್ತಾರೆ, ನಿನ್ನಿಂದ ನನ್ನ ಮಗ ಸತ್ತೋದ, ಹಾಗೆ ಹೀಗೆ ಅಂತ. ಮನೇಲಿ ನೆಮ್ಮದಿ ಏನೋದೇ ಇಲ್ಲ. ನನಗಂತೂ ತುಂಬ ಬೇಜಾರಾಗಿದೆ ಲೈಫ್ ಅಂತೂ. ಆ ಇಬ್ಬರ ಮಕ್ಕಳಿಗೋಸ್ಕರ ಅಡ್ಜಸ್ಟ್ ಮಾಡಿಕೊಂಡು ನಾನು ಬದುಕ್ತಾ ಇದ್ದೀನಿ ಅಷ್ಟೇ. ನನಗಂತೂ ಬದುಕೋಕ್ಕೆ ಇಷ್ಟ ಇಲ್ಲ. ಹಿಂಗೆ ಇರುವಾಗ ಒಂದು ದಿವಸ ಏನಾಯಿತು ಅಂದರೆ, ನಾನು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮದೇ ಹೊಲ ಇದೆ, ಅದರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಂದು ದಿವಸ ಏನಾಯಿತು ಅಂದರೆ, ಆ ಹೊಲದಲ್ಲಿ ಒಬ್ಬರು ಮೇಸ್ತ್ರಿ ಇದ್ದರು. ಅವ್ರು ಯಾವಾಗೂ ನನ್ನ ಒಂಥರ ನೋಡ್ತಾ ಇದ್ದರು. ಕೈ ಮುಟ್ಟಿ ಮಾತಾಡ್ಸೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ನಾನು ಆ ಥರ ಹುಡುಗಿ ಅಂತೂ ಅಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ನನ್ನ ಹಂಗೆ ನೋಡೋರು. ಹಿಂಗೆ ಹಂಗೆ ಅಂತ ಕೆಲಸ ಯಾವಾಗಲೂ ಕೈ ಮುಟ್ಟಿ ಕೆಲಸ ಮಾಡೋರು. ಇಲ್ಲಿ ನೋಡಿದ್ರೆ ಹೊಲದಲ್ಲಿ ಕೆಲಸ, ಮನೇಲಿ ತುಂಬ ಕೆಲಸ. ಮನೆಗೆ ಹೋದರೆ ಮಕ್ಳಿಗೆ ಊಟ ಮಾಡಿಸೋದು, ಅದು ಇದು ಬೇರೆ. ನಮ್ಮ ಅತ್ತೆ ಕಾಟ ನನಗೆ ಜಾಸ್ತಿ. ನಮ್ಮ ಯಾರು ಅಷ್ಟೊಂದಾಗಿ ಬರಲ್ಲ. ಏನು ಮಾಡಲಿ, ನನ್ನ ಹಣೆ ಬರಹ ಈ ಥರ ಆಯಿತು. ನನ್ನ ಬಗೆಗೆಲ್ಲ ಮೇಸ್ತ್ರಿಗೆ ಗೊತ್ತು. ನೋಡಮ್ಮ ರಂಜಿತಾ, ಇವಾಗಿರೋ ಕಾಲ ಹೆಂಗೆ ಅಂದರೆ ಒಳ್ಳೆತನಕ್ಕೆ ಕಾಲ ಇಲ್ಲಮ್ಮ. ನನ್ನ ಮಾತು ಕೇಳು, ನಿಮಗೆಲ್ಲ ಒಳ್ಳೆಯದು ಮಾಡ್ತೀನಿ ಅಂತ ಹೇಳಿದರು. ಕೈ ತುಂಬ ದುಡ್ಡು ಕೊಡ್ತೀನಿ, ನೀನು ತುಂಬ ಚೆನ್ನಾಗಿ ಇರ್ಬೋದು ಅಂತ ಹಂಗೆ ಹಿಂಗೆ ಹೇಳಿದ್ರು. ನನಗೂ ಯಾಕೋ ಸರಿ ಅನ್ನಿಸ್ತು. ಅದ್ರಲ್ಲಿ ಬೇರೆ ನನ್ನ ತೂತು ಬೇರೆ ಬೇಕು ಅನ್ನಿಸ್ತಾ ಇತ್ತು. ನೋಡೋಣ ಬಿಡು ಅಂತ ಒಪ್ಕೊಂಡೆ. ಆ ಮೇಸ್ತ್ರಿಗೆ ಬೇರೆ ಕಾಮ ಜಾಸ್ತಿ ಅಂತೆ. ಕಾಮ ತಡೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರು. ನನಗೆ ಹೆಂಡತಿ ಇದ್ದರು, ವೇಸ್ಟು, ಒಂದು ದಿವಸ ಕೂಡ ಬರೋದೇ ಇಲ್ಲ ಅಂತ ಎಷ್ಟೋ ದಿವಸ ಅಂತ ಕೈಯಲ್ಲಿ ಮಾಡ್ಕೊಳ್ಳೋದು. ನನ್ನ ಪ್ಲೀಸ್, ನನ್ನ ಒಂದೇ ಒಂದು ಸಲ ಸುಖ ಕೊಡು, ನೀನು ಬೇಕು ಎಲ್ಲ ಕೊಡ್ತೀನಿ ನಿನಗೆ ಅಂತ ಹೇಳ್ತಾಯಿದ್ರು. ನನಗೆ ಫಸ್ಟ್ ಕೇಳಿದಾಗ ಥೂ ಅನ್ನಿಸ್ತು. ಆಮೇಲೆ ನಿಧಾನಾಗಿ ಯೋಚನೆ ಮಾಡಿದ್ದೆ. ಆಮೇಲೆ ಅವರು ನಿನಗೆ ಟೈಮ್ ತಗೋ, 1-2 ದಿವಸ ಟೈಮ್ ತಗೊಂಡು ಆಮೇಲೆ ಬೇಕಂದರೆ ನಾವು ಸೇರೋಣ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಎಲ್ಲಿಗೆ ಟೈಮ್ ತೊಗೊಂಡು ಬೇಕಂದರೆ ನಾವು ಸೇರೋಣ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾನಂತೂ ಒಂದು ದಿವಸ ಬೇಗ ರಜೆ ತೊಗೊಂಡು ಮನೆಗೆ ಹೊರಟೋಗಿ ಬಾಗಿಲು ಹಾಕ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿದೆ. ಆಮೇಲೆ ನಂಗೆ ಯಾಕೋ ಕರೆಕ್ಟ್ ಅನ್ನಿಸ್ತು. ನಮ್ಮ ಮನೆ ಸಿಚುವೇಶನ್ ಈ ಥರ ಇದೆ, ನನಗೆ ಇವಾಗ ದಿಕ್ಕು ಬೇಕು. ಅದಕ್ಕೆ ಸರಿ ಒಪ್ಕೊಳ್ಳೋಣ, ನಾನು ಎಷ್ಟು ದಿವಸ ಅಂತ ಹೆಂಗ್ಸಾಗಿ ಇರಲಿ. ಅದರಲ್ಲಿ ಬೇರೆ ನನ್ನ ತುಲ್ಲು ತೂತು ಬೇರೆ ತುಂಬ ದಿವಸದಿಂದ ಕಾಯ್ತಾ ಇದೆ, ಯಾರಾದರೂ ಸಿಗ್ತಾರಾ ಅಂತ. ಸೊ ಅದಕ್ಕೆ ನಾನು ಬಿಡು ಅಂತ ಒಪ್ಕೊಂಡೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀಟಾಗಿ ರೆಡಿಯಾಗಿ, ಅದು ಮೇಸ್ತ್ರಿಗೆ ಜಾಸ್ತಿ ಮೂಡ್ ಬರಲಿ ಅಂತ ಸೆಂಟೆಲ್ಲ ಹಾಕ್ಕೊಂಡು ಹೋದೆ. ಏನೇ ರಂಜಿತ, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದುಬಿಟ್ಟಿದ್ಯಾ, ಯಾಕೆ ನಿಮ್ಮ ಗಂಡ ನೆನಪಾದ್ನ ಅಂತ ಕೇಳಿದ್ರು. ನೆನಪಾದ ಅಂತ ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡು ಅವ್ರ ಕೆಲಸ ಹೋದರು. ನಾನು ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವರ ರೂಮ್ ಹತ್ರ ಹೋಗಿದ್ದೆ. ಆಗ ಮೇಸನ ನೋಡಿಬಿಟ್ಟು, ವಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ ರಂಜಿತಾ ಅಂತ ರೇಗಿಸ್ತಾ ಇದ್ರು. ನೀನು ನೋಡ್ತಾ ಇದ್ರೆ ನನ್ನ ಹತ್ರ ಹಾಗೆ ಮಾಡ್ಕೊಳ್ಳೋ ಆಗ್ತಾಯಿಲ್ಲ ನನ್ನ ಕೈಲಿ ಅಂತ ಹತ್ರ ಬಂದು ಹಾಗೆ ಮಾಡ್ಕೊಳ್ಳೋಕ್ಕೆ ಬಂದ. ಪರ್ಮಿಷನ್ ಇಲ್ವಲ್ಲ, ಏನು ಹೇಳು ಅಂತ ಹೇಳಿದರು. ನಿಮ್ಮ ಇಷ್ಟ, ಇದು ನಿನ್ನ ಮೈ, ಏನಾದರೂ ಮಾಡ್ಕೊ ಅಂತ ಹೇಳಿದೆ. ನಾನು ಅವನಿಗೆ ತುಂಬ ಖುಷಿ ಆಯಿತು. ಹೋಗಿ ಬೇಗ ಬಾಗಿಲೆಲ್ಲ ಹಾಕಿಬಿಟ್ಟು ಗಟ್ಟಿಗೆ ಹಾಗೆ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಲಿಲ್ಲ ಗೊತ್ತಾ. ಅವರು ಹಾಗೆ ನನ್ನ ಬೆಡ್ ಮೇಲೆ ಮಲಗಿ ನನ್ನ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಆ ಕಡೆ, ಆಮೇಲೆ ಬೇಗ ಕಾಂಡಮನ್ನು ಹಾಕ್ಕೊಂಡು ಚೆನ್ನಾಗಿ ನೆಕ್ಕಿ ಮುತ್ತಿಟ್ಟು, ನನ್ನ ಫುಲ್ ಮುತ್ತಿನ ಮಳೆ ಥರ ಮುತ್ತಿಟ್ಬಿಟ್ಟ ಮೈಯೆಲ್ಲ. ಆಮೇಲೆ ನನ್ನ ಮೊಲೆಯನ್ನು ಅದಮ್ಮಿ ಚೂಪಿ ಮಗು ಥರ ಹಾಲು ಕುಡಿತಾ ಇದ್ದ. ಅದಂತೂ ಹೆಂಗಿದೆ ಗೊತ್ತಾ ಫ್ರೆಂಡ್ಸ್. ಕುಡಿದ ಆಮೇಲೆ ಅವನಿಗೆ ಒಂಥರ ಆಸೆ ಇತ್ತಂತೆ. ಆಸೆ ತೀರಿಸ್ಕೊತೀನಿ ಅಂತ ಹೇಳಿದ್ದ. ಏನಾದರೂ ಮಾಡ್ಕೊಂಡು ನಿನ್ನಿಷ್ಟ ಅಂತ ಹೇಳಿದ್ದೆ. ಜೇನುತುಪ್ಪವನ್ನು ತೊಗೊಬಂದು ನನ್ನ ಮೊಲೆಗೆ, ನನ್ನ ತುಲ್ಲು ತೂತಿಗೆ, ಹೊಟ್ಟೆಗೆಲ್ಲ ಸವರಿ ಚೆನ್ನಾಗಿ ಬಾಯಿಂದ ನೆಕ್ತಾ ಇದ್ದರೆ ನನಗೆ ನಿಜ ಸ್ವರ್ಗ ಥರ ಇದೆ. ಹೊರಟೋಕ್ಕೆ ಬಿಟ್ಟಿದ್ದೆ, ಅಷ್ಟು ಚೆನ್ನಾಗಿತ್ತು. ಮಾಡ್ತಾಯಿದ್ರೆ ತುಂಬ ಮಜಾ ಬರ್ತಾಯಿತ್ತು. ಅವನು ನೆಕ್ತಾಯಿದ್ರೆ ನನಗೆ ತಡೆಯೋಕ್ಕೆ ಆಗ್ತಿಲ್ಲ. ನನ್ನ ತುಲ್ಲು ತೂತಿಂದ ಹಾಗೆ ರಸ ಬಂದುಬಿಡ್ತು ಆಚೆ ಕಡೆ. ಆಮೇಲೆ ಚೆನ್ನಾಗಿ ನೆಕ್ಕಿ ಅದನ್ನು ಕೆಂಪಾಗಿ ಮಾಡಿಬಿಟ್ಟು, ಆಮೇಲೆ ಅವನ ಗೂಟವನ್ನು ನೋಡಿದ್ದೆ. ಗೂಟ ನೋಡಿದರೆ ಬೆಳ್ಳಿಗೆ ಚೆನ್ನಾಗಿದೆ ಗೊತ್ತಾ. ಅವನ ಗೂಟ ಹತ್ರ ಬೆಳ್ಳಿಗೆ ಶಾಟಗಳು ಬೆಳೆದ್ಬಿಟ್ಟಿದೆ. ಆಮೇಲೆ ನನ್ನ ಬಾಯಿಯಲ್ಲಿ ಹಾಕಿ ಚೆನ್ನಾಗಿ ಚೀಪಿ ಅದಕ್ಕೂ ನಾನು ಸ್ವಲ್ಪ ಜೇನುತುಪ್ಪ ಹಾಕಿ ಚೆನ್ನಾಗಿ ಚೀಪ್ತಾ ಜಾಸ್ತಿ ಮೂಡ್ ಬರೆಸ್ತಿದ್ದೆ ಅವನಿಗೆ. ಇಬ್ಬರು ತುಂಬ ಕಾಮದೇಹದಿಂದ ಇದ್ದೀವಿ. ತೂತು ಸ್ವಲ್ಪ ಟೈಟ್ ಆಗಿತ್ತು.
ಯಾಕಂದರೆ ನನ್ನ ಗಂಡ ಸತ್ತಾಗಿಂದ ನಾನು ಮಾಡಿಸ್ಕೊಂಡಿರಲಿಲ್ಲ. ತನ್ನ 2 ಬೆರಳುಗಳಿಂದ ಚೆನ್ನಾಗಿ ನನ್ನ ತೂತನ್ನು ಅಗಲ ಮಾಡಿದ್ದ. ಆಮೇಲಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಅವನ ಊಟ ನನ್ನ ತೂತು ಒಳಗೆ ಚೆನ್ನಾಗಿ ನುಗ್ಗಿಸಿ ಹಿಂದಕ್ಕೆ ಮುಂದಕ್ಕೆ ಆ ಕಡೆ ಚೆನ್ನಾಗಿ ದಿಂಗಾಟ ಸ್ಟಾರ್ಟ್ ಮಾಡಿಬಿಟ್ರು. ತುಂಬ ಅವನ ಬಲವನ್ನು ಏಟು ನನ್ನ ತೂತಿಗೆ ಹಾಕಿ ಚೆನ್ನಾಗಿ ದೆಂಗ್ತಾ ಇದ್ದ. ನನಗಂತೂ ತುಂಬ ಮಜಾ ಬರ್ತಾಯಿತ್ತು. ಆಮೇಲೆ ನಾವು ನಿಂತ್ಕೊಂಡು ಕೂತ್ಕೊಂಡು ಡಾಗ್ ಸ್ಟೈಲ್ ಅಂತೆ ತುಂಬ ವೆರೈಟಿಯಾಗಿ ಮಾಡಿಸ್ಕೊಂಡ್ವಿ. ಆಮೇಲೆ ಅವನ ರಸ ಎಲ್ಲ ಕಾಂಡೋಮಲ್ಲಿ ತುಂಬೋಯ್ತು. ಆಮೇಲೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ತುಂಬ ಥ್ಯಾಂಕ್ಸ್, ಬಟ್ ನಾನು ನಿನಗೆ ಎಷ್ಟು ದಿವಸ ಆದಮೇಲೆ ಕಾಮೆಯಿಂದ ಆಚೆ ಬಂದೆ ನಾನು ಅಂತ ಹೇಳಿ ಹಣೆಗೆ ಮುತ್ತಿಟ್ಟ. ಎಲ್ಲ ನಾನು ಕೊಡ್ತೀನಿ ಇನ್ಮೇಲೆ ಆಯಿತಾ ಅಂತ ಹೇಳ್ತಾ, ಇನ್ಮೇಲೆ ನಾವು ಯಾವಾಗ ಬೇಕು ಸುಖ ಬರೋಕ್ಕಿಬ್ಬರು ಎಂಜಾಯ್ ಮಾಡೋಣ ಅಂತ ಚೆನ್ನ ಅಂತೆಲ್ಲ ಹೇಳಿಬಿಟ್ಟು 5,000 ಕೊಟ್ಟ. ಅವನು ಅಂದ್ಕೊಂಡಿದ್ದಂತೆ ನನಗೆ ಸಂಬಳ ಕೂಡ ಜಾಸ್ತಿ ಕೊಟ್ಟ, ಮತ್ತು ನನಗೆ ಏನು ಬೇಕು ಎಲ್ಲ ಕೊಟ್ಟ. ಅವನು ಹೇಳಿದ್ದು ಯಾವತ್ತೂ ನಿನಗೆ ನಾನು ಕಣ್ಣಲ್ಲಿ ನೀರು ಬರೋ ಥರ ನೋಡ್ಕೊತೀನಿ ಅಂತ ಹೇಳ್ದ. ನನಗೊಂದು ತುಂಬ ಖುಷಿಯಾಯಿತು. ಆಮೇಲೆ ಆಗಾಗ ನಾವು ಅವನ ಜೊತೆ ಕೈಸ್ಕೊಳ್ತಿದ್ದೆ ನಾನು. ಅವನು ನನಗೆ ಚೆನ್ನಾಗಿ ನೋಡ್ಕೊಳ್ತಾನೆ, ಏನು ಬೇಕೋ ಕೊಡ್ತಾನೆ. ಹಾಗೆ ಹ್ಯಾಪಿಯಾಗಿದ್ದೀವಿ ಅಷ್ಟೇ. ಈ ಕಾಲದಲ್ಲಿ ನಿಯತ್ತಾಗಿರೋವರಿಗೆ ಕಾಲ ಇಲ್ಲ, ಈ ಥರ ವೇಷ ಹಾಕ್ಕೊಂಡು ಬದುಕೋರಿಗೆ ಮಾತ್ರ ಕಾಲ ಅಲ್ವಾ ಫ್ರೆಂಡ್ಸ್? ಶ್ರೀ ಕಾಳಿಕದೇವಿ ಜ್ಯೋತಿಷ್ಯ ಕೇಂದ್ರ ಕರ್ನಾಟಕದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಾಮನಾಥ್ ಭಟ್. ಸ್ತ್ರೀ ಪುರುಷ ವಶೀಕರಣ, ವಿದ್ಯೆ, ಉದ್ಯೋಗ, ಹಣಕಾಸು, ದಾಂಪತ್ಯ ಕಲಹ, ಪ್ರೀತಿ ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಸಾಲದ ಬಾಧೆ, ದುಃಖದನ, ದರಿದ್ರಂತಹ ಇನ್ನೂ ಮುಂತಾದ ಗುಪ್ತ ನಿಗೂಢ ಸಮಸ್ಯೆಗಳನ್ನು ಶ್ರೀ ಕಾಳಿಮಾತೆಯ ಸರ್ವಾಭಿಷ್ಟ ಅಖಂಡ ಪೂಜಾಶಕ್ತಿಯಿಂದ ಶಾಶ್ವತ ಪರಿಹಾರ ಶತಿಸಿದ್ದಾರೆ. ಇಂದೇ ಸಂಪರ್ಕಿಸಿ 9902998623.